1999ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತದ 527 ಸೈನಿಕರು ಹುತಾತ್ಮರಾಗಿದ್ರು. ಈ ಯುದ್ಧದ ನಂತರ ಡಿಫೆನ್ಸ್ ಮಿನಿಸ್ಟ್ರಿ ನಿರ್ಧಾರ ಮಾಡಿತ್ತು, ಹುತಾತ್ಮರಾದ ಸೈನಿಕರ ಕುಟುಂಬಗಳಿಗೆ ಮುಂಬೈನ ಕೊಲಬಾ ಏರಿಯಾದಲ್ಲಿ ಫ್ಲಾಟ್ ಅತಿ ಕಡಿಮೆ ಬೆಲೆಗೆ ನೀಡಲಾಗುವುದು. ಏಕೆಂದ್ರೆ ಇದು ತುಂಬಾ ಪಾಶ್ ಏರಿಯಾ ಆಗಿತ್ತು. ಮತ್ತೆ ಇಲ್ಲಿ ಒಂದು ಫ್ಲಾಟ್ ನ ಬೆಲೆ 8 ಕೋಟಿ ರೂಪಾಯಿ ಆಗಿತ್ತು. ಮತ್ತೆ ಬಿಲ್ಡಿಂಗ್ ನಿರ್ಮಾಣ ಆಯ್ತು, ಮತ್ತೆ ಫ್ಲಾಟ್ ಸಹ ಅಲೋಕೇಟ್ ಆದ್ವು. ನಂತರ ಯಾವಾಗ CAG ರಿಪೋರ್ಟ್ ಬಂತು, ಆಗ ಗೊತ್ತಾಯ್ತು ಅದರಲ್ಲಿ ಕೇವಲ 37 ಫ್ಲಾಟ್ ಅಷ್ಟೇ ಸೈನಿಕರಿಗೆ ಸೇರಿದ್ವು, 15 ಫ್ಲಾಟ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸೇರಿದ್ವು, ಮತ್ತೆ 50 ಫ್ಲಾಟ್ MP MLA ಇಲ್ಲ ರಾಜಕೀಯ ಹಿನ್ನೆಲೆ ಹೊಂದಿರುವ ಜನರಿಗೆ ಸೇರಿದ್ವು. ಆಗಿನ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ತನ್ನ ಕುಟುಂಬದ ಹೆಸರಲ್ಲಿ 3 ಫ್ಲಾಟ್ ತಗೊಂಡಿದ್ರು. ಯಾವಾಗ ಈ ಭ್ರಷ್ಟಾಚಾರ ಆಚೆ ಬಂತು, ಆಗಿನ ಮಹಾರಾಷ್ಟ್ರದ CM ಅಶೋಕ್ ಚೌಹಾಣ್ ಅವರಿಗೆ 2010ರಲ್ಲಿ ರಾಜೀನಾಮೆ ನೀಡಬೇಕಾಯಿತು. ಮತ್ತೆ ಆಗಿನ ವಿಪಕ್ಷದಲ್ಲಿದ್ದ ಬಿಜೆಪಿ ಇದನ್ನ ತುಂಬಾ ಟೀಕಿಸಿತು. ಆದರೆ 14 ವರ್ಷಗಳ ನಂತರ ಅದೇ ಅಶೋಕ್ ಚೌಹಾಣ್ ಬಿಜೆಪಿಗೆ ಸೇರ್ತಾರೆ. ಮತ್ತೆ ಅವರನ್ನ ಬಿಜೆಪಿ ಈ ತರ ಸ್ವಾಗತ ಮಾಡುತ್ತೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.